ತಾವು ನೀರಿನ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಮಾಡಿದರೆ ತಮಗೆ ಹೆಚ್ಚು ಇಳುವರಿಯು ಬರುತ್ತೆ. ಅಧಿಕವಾದ ಇಳುವರಿಯನ್ನು ಪಡೆಯಲು ನೀರಿನ ಮ್ಯಾನೇಜ್ಮೆಂಟು ತುಂಬಾ ಅವಶ್ಯಕವಾಗಿದೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಚೆಂಡು ಹೂವಿನಲ್ಲಿ ನೀರಿನ ಮ್ಯಾನೇಜ್ಮೆಂಟನ್ನು ನಾವು ಯಾವ ಥರ ಮಾಡಬೇಕು? ಅಧಿಕವಾದ ಇಳುವರಿಯನ್ನು ಪಡೆಯಲು ನೀರಿನ ಮ್ಯಾನೇಜ್ಮೆಂಟು ತುಂಬಾ ಅವಶ್ಯಕವಾಗಿದೆ. ತಾವು ನೀರಿನ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಮಾಡಿದರೆ ತಮಗೆ ಹೆಚ್ಚು ಇಳುವರಿಯು ಬರುತ್ತೆ. ಯಾವುದೇ ಬೆಳೆಯಲ್ಲಿ ನೀರಿನ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ನೀರಿನ ರಿಕ್ವೈರ್ಮೆಂಟು ಚೆಂಡು ಹೂವಿನಲ್ಲಿ ಸ್ಟೇಜ್ ಬೈ ಸ್ಟೇಜ್ ಇರುತ್ತೆ. ಅಂದರೆ ಚೆಂಡು ಹೂವಿನ ಸಸಿ ರೂಪದಲ್ಲಿ ಇರುವಾಗ ನೀರಿನ ರಿಕ್ವೈರ್ಮೆಂಟು ಕಡಿಮೆ ಇರುತ್ತೆ. ಡ್ರಿಪ್ ಮುಖಾಂತರ ನೀರು ಕೊಡುವ ಟೈಮ್ದಲ್ಲಿ ತಾವು ಪ್ಲಾಂಟೇಶನ್ ಆದ ನಂತರ 15 ದಿನದ ತನಕ ತಾವು 4 ದಿವಸಿಗೆ ಒಂದು ಸಲ ಅರ್ಧ ಗಂಟೆ ನೀರನ್ನು ಕೊಡಬೇಕು. ಆಮೇಲೆ 15ರಿಂದ 30 ದಿನಗಳ ತನಕ 3 ದಿನ ಗ್ಯಾಪ್ ಮಾಡಿ ತಾವು 1 ಗಂಟೆ ನೀರನ್ನು ಕೊಡಬೇಕು. ಆಮೇಲೆ 30 ದಿನದ ನಂತರ ತಾವು 2 ದಿನ ಗ್ಯಾಪ್ ಮಾಡಿ ತಾವು 2 ಗಂಟೆ ನೀರನ್ನು ಕೊಡಬೇಕು. ಈ ತರಹ ಈ ಶೆಡ್ಯೂಲನ್ನು ಕಂಪ್ಲೀಟಾಗಿ ತಾವು ಫಾಲೋ ಮಾಡಬೇಕು. ಡ್ರಿಪ್ ಇನ್ಸ್ಟಾಲ್ಮೆಂಟ್ ಇಲ್ಲ, ಸಾಲುಗಳಲ್ಲಿ ತಾವು ನೀರನ್ನು ಕೊಡ್ತಾ ಇದ್ದೀರಿ, ಅದಕ್ಕೆ ತಾವು ಏನು ಮಾಡಬೇಕು? ವಾರಕ್ಕೆ 1 ಸಲ ಇರಿಗೇಷನನ್ನು ಕೊಡಬೇಕು. ಈ ತರಹ ತಾವು ನೀರಿನ ರಿಕ್ವೈರ್ಮೆಂಟನ್ನು ಮಾಡಬೇಕು. ನಾವು ಈ ತರಹ ನಮ್ಮ ಎಲ್ಲ ಪ್ಲಾಟ್ಗಳಿಗೆ, ಚೆಂಡು ಹೂವಿನ ಪ್ಲಾಟ್ಗಳಿಗೆ ಈ ತರಹ ನೀರಿನ ಟೈಮ್ ಟೇಬಲನ್ನು ಫಾಲೋ ಮಾಡ್ತೀವಿ. ನೀರು ತುಂಬಾ ಇಂಪಾರ್ಟೆಂಟು ಚೆಂಡು ಹೂವಿನ ಕೃಷಿಯಲ್ಲಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.